ಒಬ್ಬ ಬಂದ್ರೆ ಆಗಲ್ಲ, ಎಲ್ಲರನ್ನು ಒಟ್ಟಿಗೆ ಬರಕ್ಕೆ ಹೇಳಿ ಉಸ್ತಾದ್. ಈ ಕ್ಯಾರೆಕ್ಟರ್ ಗಜರಾಮದಲ್ಲಿ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ವಿಲೇಜ್ ಗರ್ಲ್ ಡಬಲ್ ಶೇಡಲ್ಲಿ ಬಂದಿದೆ. ಸೊ ಇದು ಕರ್ನಾಟಕ ಜನರಿಗೆ ತುಂಬ ಕನೆಕ್ಟ್ ಆಗುವಂಥ ಮೂವಿ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಕಾನ್ಫಿಡೆನ್ಸ್ ಇದೆ ಚೆನ್ನಾಗಾಗುತ್ತೆ ಅಂತ. ಸೊ ಹರಿಕತೆ ಅಲ್ಲ ಗಿರಿಕತೆ ಅದರಲ್ಲಿ ನಾನು MLA ಮಗಳು ಪಾತ್ರ ಮಾಡಿದ್ದೆ. ಸೊ ಇದರಲ್ಲಿ ನಾನು ಡಬಲ್ ಶೇಡಲ್ಲಿ ಬರ್ತೀನಿ. ಸೊ ವಿಲೇಜ್ ಗರ್ಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಸಿಟಿ ಗರ್ಲ್ ಕ್ಯಾರೆಕ್ಟರು ಪ್ಲೇ ಮಾಡಿದ್ದೀನಿ. ಸೊ ಈ ಮೂವಿ ಪ್ರಾಪರ್ ಕಮರ್ಷಿಯಲ್ ಮೂವಿ, ಕರ್ನಾಟಕದ ಮೂವಿ. ಸೊ ಇದರಲ್ಲಿ ಲವ್ ಇದೆ, ಸಸ್ಪೆನ್ಸ್ ಇದೆ, ತುಂಬ ಇಮೋಷನ್ಸ್ ಕ್ಯಾರಿ ಆಗಿದೆ. ಎಲ್ಲ ಜನರದ್ದು ಲೈಫಿಗೆ ಇದು ಕಂಪೇರ್ ಮಾಡ್ಕೊಂಡು ಅದು ಮಾಡ್ಕೋಬೋದು. ಸೊ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಮೂವಿ. ಜರ್ನಿ ವಾಸ್ ಬ್ಯೂಟಿಫುಲ್. ಸ್ಟಾರ್ಟಿಂಗಿಂದ ಎಂಡ್ ತನಕ ಎಂಟೈರ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ದಟ್ ಕಂಫರ್ಟ್ ಇದ್ರೇ ನಮಗೆ 100% ಬೆಸ್ಟ್ ಕೊಡೋಕ್ಕಾಗೋದು. ಸೊ ಅದು ನಮಗೆ ಪ್ರೊಡಕ್ಷನ್ ಟೀಮಿಂದ, ಡೈರೆಕ್ಷನ್ ಟೀಮಿಂದ, ಟೆಕ್ನಿಷಿಯನ್ ಟೀಮ್ ಎಲ್ಲ, ಆರ್ಟ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮರ್, ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರದ್ದು ಸಪೋರ್ಟಿಂದ ನಮಗೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಸ್ಪೆಷಲಿ ಡೈರೆಕ್ಟರ್ ಅವರು ನಂದು 100% ತೆಗೆಸಿದ್ದಾರೆ ನನ್ನ ಕೈಯಿಂದ. ಬಿಕಾಸ್ ಆ ಕ್ಯಾರೆಕ್ಟರ್ ಆ ಥರ ಇತ್ತು. ಬಿಕಾಸ್ ಆ ವಿಲೇಜ್ ಗರ್ಲ್ ಕ್ಯಾರೆಕ್ಟರ್ ಪ್ಲೇ ಮಾಡೋದು ಇಟ್ ವಾಸ್ ಲಿಟಲ್ ಕಾಂಪ್ಲಿಕೇಟೆಡ್. ಬಿಕಾಸ್ ನಾವು ಯಾವುದು ರೆಫರೆನ್ಸ್ ತೊಗೊಳಕ್ಕಾಗಲ್ಲ. ಅಲ್ಲಿ ವಿಲೇಜ್ಗೆ ಹೋಗ್ಬಿಟ್ಟು ಅಲ್ಲಿದ್ದು ಜನರದಿಂದ ನಾವು ನೋಡಿಕೊಂಡು ಅಲ್ಲಿ ಕಲ್ತ್ಕೊಂಡು ನಾವು ಅಲ್ಲಿ ಆ್ಯಕ್ಟ್ ಮಾಡಬೇಕು. ಸೊ ಆ ಥರ ಎಲ್ಲರದ್ದು ರಿಯಲ್ ಲೈಫ್ ತಗೊಂಡು ನಾವು ಅಲ್ಲಿ ಮಾಡಿದ್ದೀವಿ. ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ನಾವು ಶೂಟಿಂಗ್ ಟೈಮಲ್ಲಿನೇ ತುಂಬಾ ಶೂಟ್ ವರ್ಕ್ ಅಂತ ಮಾಡಿಲ್ಲ. ನಾವು ತುಂಬ 100% ಡೆಡಿಕೇಶನ್ ಹಾಕಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ನಾವು ಯಾವಾಗಲೂ ನಮ್ಮ ಕೆಲಸ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೇ ಅದು ಕರೆಕ್ಟಾಗಿ ಔಟ್ಪುಟ್ ಬರೋದು ನಮಗೆ. ಸೊ ನಮ್ಮಿಬ್ರದ್ದು ಕಾಂಬಿನೇಷನ್ ಇಸ್ ಆಲ್ಸೋ ವೆರಿ ನೈಸ್, ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಜನರು ಆ್ಯಕ್ಸೆಪ್ಟ್ ಮಾಡಿದ್ದಾರೆ. ತುಂಬ ಜನರು ಹೇಳ್ತಾರೆ ನಮಗೇನೋ ಲೈಕ್ ಎಷ್ಟಾಗುತ್ತೆ ನಾವು ಚೆಕ್ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಜನರದ್ದು ಸಪೋರ್ಟ್ ಮತ್ತು ಒಳ್ಳೆ ಕಮೆಂಟ್ಸ್ ಬಂದಿದೆ. ಸೊ ಅದೇ ಎಕ್ಸೈಟೆಡ್ ಫಾರ್ Feb 7th. ಎರಡೂ ಚಾಲೆಂಜಿಂಗ್ ಆಗೇ ಇತ್ತು. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ವಿಲೇಜ್ ಗರ್ಲ್ ಪಾತ್ರ. ಬಿಕಾಸ್ ನಾವು ಕರ್ನಾಟಕದಲ್ಲಿ ಇದ್ಬಿಟ್ಟು ನಾವು ತುಂಬ ಟ್ರೆಡಿಷನ್ನ ಫಾಲೋ ಮಾಡಿದ್ದೀವಿ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರಲ್ಲಿ. ತುಂಬ ಕನೆಕ್ಟ್ ಆಗುತ್ತೆ ಎಲ್ಲ ಸುಮಾರು ಹೆಣ್ಮಕ್ಳದ್ದು ಲೈಫಲ್ಲಿ. ಸೊ ಅದು ತುಂಬ ಚಾಲೆಂಜಿಂಗ್, ತುಂಬ ಇಂಟ್ರೆಸ್ಟಿಂಗ್, ತುಂಬ ಇಷ್ಟವಾದ ಪಾತ್ರ ಅಂತ ಹೇಳ್ಬೋದು. ಸೊ ನಾನು ಫಸ್ಟ್ ಮೂವಿ ಆದಮೇಲೆ ಲೈಕ್ ಎಲ್ಲ ಬಂದಿದ್ದೆಲ್ಲ ನಾನು ಒಪ್ಕೊಳ್ಳಲ್ಲ. ವೆರಿ ಚೂಸಿ ವೆನ್ ಇಟ್ ಕಮ್ಸ್ ಟು ಸ್ಕ್ರಿಪ್ಟ್. ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕ್ಕೆ ಇಷ್ಟ. ಸೊ ನನಗೆ ಈ ಸ್ಕ್ರಿಪ್ಟ್ ಬಂದಾಗ ಲೈಕ್ ಅವರು ವಿಲೇಜ್ ಗರ್ಲ್ ಲುಕ್ಕಿಗೆ ಅವರು ಸರ್ಚ್ ಮಾಡ್ತಾಯಿದ್ರು. ಅಪ್ರೋಚ್ ಮಾಡಿದಾಗ ನಮ್ಮ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ವಿತೌಟ್ ಸೆಕೆಂಡ್ ಥಾಟ್ ನನಗೆ ಇಷ್ಟ ಆಯಿತು. ಬಿಕಾಸ್ ದ ಸ್ಟೋರಿ ವಾಸ್ ಲೈಕ್ ದ್ಯಾಟ್. ಸ್ಪೋರ್ಟ್ಸಿಂದ ಇರ್ಬೋದು, ಲವ್ ಸ್ಟೋರಿ, ಸೆಂಟಿಮೆಂಟ್, ಸಸ್ಪೆನ್ಸ್ ಎಲ್ಲ ಎಕ್ಸೈಟಿಂಗ್ ಆಗಿತ್ತು. ಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸೊ ನನಗೆ ಕಾನ್ಫಿಡೆನ್ಸ್ ಬಂತು, ಅದು ಬರಬೇಕು ನಮಗೆ ಸೆನ್ಸ್ ಅಲ್ಲಿ ಹೇಳಬೇಕು, ಯಾ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಅಂತ. ಸೊ ಅದು ಬಂತು ಈ ಮೂವಿಗೆ. ಸೊ ಅದಕ್ಕೆ ಮಾಡಿದೆ. ಅಲ್ಲಿದ್ದು ಕ್ಯಾರೆಕ್ಟರ್ಸೇ ಡಿಫ್ರೆಂಟ್. ನೀವು ಹೇಳ್ದಂಗೆ ಅಲ್ಲಿದ್ದು ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನರು ಹುಬ್ಳಿ, ಧಾರವಾಡ, ಮಂಡ್ಯ ಸುಮಾರು ಜಾಗ ಇದೆ. ಸೊ ಎಲ್ಲರೂ ಡಿಫ್ರೆಂಟ್ ಲೈಫ್ ಸ್ಟೈಲ್ ಇದು ಮಾಡುತ್ತೆ. ಸೊ ನಮಗೆ ಮೇಯ್ನಾಗಿ ನಾವು ಕ್ಯಾರೆಕ್ಟರ್ಸ್ ಪ್ಲೇ ಮಾಡುವಾಗ ಒಂದೊಂದು ಸಿನಿಮಾಗೆ ಬೇರೆ ಸಿನಿಮಾ ರೆಫರೆನ್ಸ್ ಇಟ್ಕೊಂಡು ಮಾಡ್ಬೋದು. ಬಟ್ ಈ ಪರ್ಟಿಕ್ಯುಲರ್ ಮೂವಿಗೆ ನಾವು ಅಲ್ಲಿ ವಿಲೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಜನರದ್ದು ಲೈಫ್ ಸ್ಟೈಲ್ ನೋಡಿಬಿಟ್ಟು ಅದಕ್ಕೆ ನಾವು ಕಲ್ತ್ಕೊಂಡು ನಾವು ಅಲ್ಲಿ ಮಾಡಿದ್ರೆ ಬೆಸ್ಟಾಗಿ ಬರುತ್ತೆ ಅಂತ ಹೇಳಿ ನಾವು ಆ ವಿಲೇಜಲ್ಲಿ ಜನರನ್ನೇ ನೋಡಿಬಿಟ್ಟೆ ನಾನು ಸ್ಪೆಷಲಿ ಕಲ್ತ್ಕೊಂಡು ನಾನು ಮಾಡಿರೋದು ಅಂತ ಹೇಳ್ತೀನಿ. ದೇ ಆರ್ ದ ರೆಫರೆನ್ಸ್, ಆಡಿಯನ್ಸ್ ಆರ್ ದ ರೆಫರೆನ್ಸ್ ಫಾರ್ ಮೀ. ಸುಮಾರು ಜನರು ಇದ್ದಾರೆ, ಲೈಕ್ ಆಲ್ ದ ಸೀನಿಯರ್ ಆ್ಯಕ್ಟರ್ಸ್. ಐ ಲೈಕ್ ರಾಧಿಕಾ ಪಂಡಿತ್ ಇನ್ ಪರ್ಸನ್. ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಅವ್ರದ್ದು ತುಂಬ ಇಷ್ಟ ಇದೆ. ಸೊ ಆ ಥರ ಸುಮಾರು ಜನರು ಇದ್ದಾರೆ. ಇಲ್ಲ, ಆ್ಯಸ್ ಆಫ್ ನೌ ತೋರಿಸಿಲ್ಲ. ಇನ್ನೂ ಲೈಕ್ ಟ್ರೈಲರ್ ಬಂದ ಮೇಲೆ ನಾವು ತೋರಿಸೋ ಥರ ಇದ್ದೀವಿ. ಆ ಟೀಮಿಂದ ಯಾವಾಗಲೂ ನನಗೆ ಸಪೋರ್ಟ್ ಇದೆ. ದಟ್ ಈಸ್ ವಾಟ್ ನನ್ನ ಫಸ್ಟ್ ಮೂವಿ ಅವ್ರ ಬ್ಯಾನರಿಂದ ಲಾಂಚ್ ಆಗಿದ್ದು. ಐ ಆಮ್ ವೆರಿ ಲಕ್ಕಿ. ಐ ವಿಲ್ ಬಿ ಆಲ್ವೇಸ್ ಲಕ್ಕಿ ಆ್ಯಂಡ್ ಗ್ಲ್ಯಾಡ್ ಫಾರ್ ದ್ಯಾಟ್ ಆಪರ್ಚುನಿಟಿ. ಸೊ ಅವ್ರದ್ದು ಸಪೋರ್ಟ್ 100% ಇದ್ದೇ ಇರುತ್ತೆ. ಅವ್ರದ್ದು ಕಾಂತಾರ ಆದಮೇಲೆ ಇನ್ನೂ ಬ್ಯುಸಿ ಆದರು. ಸೊ ಹೋಪ್ಫುಲಿ ಯುನೋ ಅವರು ಲೈಕ್
ಟೈಮ್ ಕೊಟ್ಬಿಟ್ಟು ನೋಡ್ತಾರೆ ಅಂತ. ಅವ್ರು ಇಲ್ಲ ಅಂತ ಹೇಳಿದರೆ ಅವ್ರ ಸಪೋರ್ಟ್ 100% ಇದ್ದೇ ಇದೆ. ಇಟ್ಸ್ ದ ಮಿಕ್ಸ್ಚರ್ ಆಫ್ ಆಲ್ ಎಮೋಷನ್ಸ್ ಅಂತ ಹೇಳ್ಬೋದು, ಬಿಕಾಸ್ ಇದು ನಂದು ಸೆಕೆಂಡ್ ಮೂವಿ. ಎಲ್ಲ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಸೊ we have the entire team have that positive vibes and energy which is spread. So ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಮೂವಿ. ಎಲ್ಲ ಕರ್ನಾಟಕ ಜನರಿಗೆ ತುಂಬ ಕನೆಕ್ಟ್ ಮಾಡುತ್ತೆ. ಸೊ ಅವರಿಂದನೇ ಇಲ್ಲಿ ತನಕ ನಾವು ಬೆಳೆದಿರೋದು. ಸ್ಪೆಷಲಿ ನಾನು ಲೈಕ್ ಫಸ್ಟ್ ಮೂವಿ ಆದಮೇಲೆ ಕರ್ನಾಟಕ ಜನರದ್ದು ಸಪೋರ್ಟಿಂದನೇ ನನಗೆ ಎಷ್ಟು ಬಂದಿರೋದು. ಸೊ ಅವ್ರು ಬಂದುಬಿಟ್ಟು ಥಿಯೇಟರಲ್ಲಿ ನೋಡಿದ್ರೆ ನಮಗೆ ಇನ್ನೂ ಕನ್ನಡ ಮೂವಿ ಎಷ್ಟು ಬೆಳೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಫಸ್ಟ್ ನಮಗೆ ಕರ್ನಾಟಕ ಜನರದ್ದು ಸಪೋರ್ಟ್ ಇರಬೇಕು. ಸೊ ಅವ್ರು ಥಿಯೇಟ್ರಿಗೆ ಬಂದು ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ಥರ ಕಂಟೆಂಟ್ ಮಾಡಿದ್ದೀವಿ ಅಂತ. ಲೈವ್ ಆಗಿ ನೋಡಿಲ್ಲ. ಸೊ ಇದರಲ್ಲಿ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಅಂತ. ಬಿಕಾಸ್ ನಮ್ಮ ಹೀರೋ 100% ಡೆಡಿಕೇಶನ್ ಹಾಕ್ಬಿಟ್ಟು ಮಾಡಿದ್ದಾರೆ. ಬಿಕಾಸ್ ಇಟ್ಸ್ ನಾಟ್ ದ್ಯಾಟ್ ಈಸಿ. ತುಂಬ ಇಂಜುರೀಸ್ ಆಗ್ತಾ ಇರುತ್ತೆ. ಸೊ ಇಂಜುರೀಸ್ ಆದ್ರೇನು ಅಷ್ಟೇ ಒಂದಿಷ್ಟು ಗೊತ್ತಾಗದೆ ಲೈಕ್ ಅಷ್ಟು 100% ಎಫರ್ಟ್ ಆಗಿಬಿಟ್ಟು ಮಾಡಿದ್ದಾರೆ. ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್ ಟೀಮ್ ನೋ ವರ್ಡ್ಸ್, ಬಿಕಾಸ್ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ತುಂಬ ಕಂಫರ್ಟಬಲ್ ಆಗಿ ನಮಗೆ ಕಂಫರ್ಟ್ ಇಲ್ಲ ಅಂತ ಹೇಳಿದರೆ ಅಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ತುಂಬ ಡೈರೆಕ್ಷನ್ ಟೀಮ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಆ ಪರ್ಫಾರ್ಮೆನ್ಸ್ ಬರೋಕ್ಕೆ. ಪ್ರೊಡಕ್ಷನ್ ಟೀಮ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಕಂಫರ್ಟಬಲ್ ಆಗಿ ನೋಡಿಕೊಂಡ್ರು ಥ್ರೂ ಔಟ್ ದ ಜರ್ನಿ. ಸೊ ಇಟ್ಸ್ ಫಸ್ಟ್ ಮೂವಿ ಯಾವ ಥರ ಬೆಸ್ಟ್ ಮೂವಿ ಅಂತ ಅನಿಸ್ತು, ಇದು ಅಷ್ಟೇ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ತೀನಿ. ಎಸ್ ರಿಸಲ್ಟ್ ಬರುತ್ತೆ. ಪಾಸಿಟಿವ್ ಆಗಿದ್ದೀವಿ ಎಲ್ಲ ಟೀಮ್ ಮೆಂಬರ್ಸ್. ಇನ್ನು ಜನರು ಕೈಯಲ್ಲಿದೆ. ಸೊ ಅವ್ರದ್ದು ಆಶೀರ್ವಾದ ಮತ್ತು ಸಪೋರ್ಟ್ ಇದ್ದರೆ ನಾವು ಗೆದ್ದೇ ಗೆಲ್ತೀವಿ. ಥ್ಯಾಂಕ್ ಯು.